ಸಹಾಯ ಪ್ರಪಂಚಕ್ಕೆ ಸ್ವಾಗತ. ಮನೆ ಕಟ್ಟಿ ಸೋಲಾರ್ ಅಳವಡಿಸಲು ಯೋಚಿಸುತ್ತಿದ್ದರೆ ಈ ತಪ್ಪನ್ನು ಮಾಡಲೇಬೇಡಿ. ಸೂರ್ಯನು ಉದಯಿಸುವಾಗ ಸೂರ್ಯನ ಬಿಸಿಲು ಕಟ್ಟಡದ ಮೇಲೆ ಬಿದ್ದಾಗ ಕಟ್ಟಡದ ನೆರಳು ಪಶ್ಚಿಮದ ಕಡೆ ಬೀಳುತ್ತದೆ. ಹಾಗೆಯೇ ಸೂರ್ಯನು ಪಶ್ಚಿಮದಲ್ಲಿ ಮುಳುಗುವಾಗ ಬಿಸಿಲು ಕಟ್ಟಡದ ಮೇಲೆ ಬಿದ್ದು ಕಟ್ಟಡದ ನೆರಳು ಪೂರ್ವದ ಕಡೆಗೆ ಬೀಳುತ್ತದೆ. ಮುಖ್ಯವಾಗಿ ಉತ್ತರಾಯಣ ಕಾಲದಲ್ಲಿ ಅಂದರೆ ಬೇಸಿಗೆ ಸಮಯದಲ್ಲಿ ಸೂರ್ಯನು ಉತ್ತರಾಭಿಮುಖವಾಗಿ ಅಂದರೆ ಓರೆಯಾಗಿ ಚಲಿಸುವುದರಿಂದ ದಕ್ಷಿಣದ ಕಟ್ಟಡದ ಮೇಲೆ ಬೀಳುವ ಬಿಸಿಲಿನಿಂದಾಗಿ ಕಟ್ಟಡದ ನೆರಳು ಉತ್ತರದ ಕಡೆಗೆ ಬೀಳುತ್ತದೆ. ಆದ್ದರಿಂದ ಸೋಲಾರ್ನಲ್ಲಿ ಪರಿಣಾಮಕಾರಿಯಾಗಿ ನೀರನ್ನು ಬಿಸಿ ಮಾಡಲು ಈ ಮಾರ್ಗಗಳನ್ನು ಅನುಸರಿಸಿ. ಮೊದಲನೆಯದಾಗಿ ದಕ್ಷಿಣದ ಕಡೆ ಹೆಚ್ಚು ಸ್ಥಳಾವಕಾಶವನ್ನು ಒದಗಿಸಿ. ಎರಡನೆಯದಾಗಿ ನೆರಳು ಬೀಳುವ ಪ್ರದೇಶವನ್ನು ನಿರ್ಲಕ್ಷಿಸಿ. ಮೂರನೆಯದಾಗಿ ಆದಷ್ಟು ಉತ್ತರದ ಕಡೆಗೆ ಯೋಜಿಸಿ. ನಾಲ್ಕನೆಯದಾಗಿ ಎತ್ತರ ಬೆಳೆಯುವ ಮರಗಳನ್ನು ದಕ್ಷಿಣದ ಕಡೆ ನೆಡುವುದು ವಾಡಿಕೆ. ಹಾಗಾಗಿ ಮರದ ನೆರಳು ಬೀಳುವುದನ್ನು ನೋಡಿ ಯೋಜಿಸಿ. ಕೊನೆಯದಾಗಿ ಸೂರ್ಯನ ಪಥಸಂಚಲನದ ಬಗ್ಗೆ ತಿಳಿದುಕೊಳ್ಳಿ. ದೊಡ್ಡಬಳ್ಳಾಪುರದ ಜನತೆ ಸೋಲಾರ್ ಹಾಗೂ ಇತರೆ ಅಗತ್ಯ ವಸ್ತುಗಳನ್ನು ಕಂತುಗಳಲ್ಲಿ ಪಡೆಯಲು ಈ ಸದಾವಕಾಶವನ್ನು ಉಪಯೋಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಪ್ ಮಾಡಿ 9632564695 ಹಾಗೂ 9901740172. ಈ ವಿಡಿಯೋವನ್ನು ನಿಮ್ಮ ಮನೆ ಕಟ್ಟುವ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.